ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘದ ವತಿಯಿಂದ ನೂತನ ಸಂಸದರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬಸವೇಶ್ವರ ಸಂಘದ ನೂತನ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಲೋಕಸಭಾ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್, ಚಿತ್ರದುರ್ಗದ ಲೋಕಸಭಾ ಸದಸ್ಯರಾಗಿ ಹಾಗೂ ಮಾಜಿ ಸಚಿವರಾಗಿರುವಂಥ ಗೋವಿಂದ ಕಾರಜೋಳ್, 5 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂಥ ಪಿಸಿ ಗದ್ದಿಗೌಡರ್ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಶಾ ಭಾಂಡ್ಗೆ ಅವರಿಗೆ ಮಾಜಿ ಶಾಸಕರು ಹಾಗೂ ಸಂಘದ ಅಧ್ಯಕ್ಷರೂ ಆಗಿರುವಂಥ ವೀರಣ್ಣ ಚರಂತಿಮಠ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಚರಂತಿಮಠ ಪ್ರಭು ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಎಲ್ಲ ಸರ್ಕಾರಗಳು ತಾರತಮ್ಯ ಮಾಡುತ್ತವೆ. ಈ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಸಜ್ಜಾಗಿರಿ ಎಂದು ಲೋಕಸಭಾ ಸದಸ್ಯರಾಗಿರುವಂಥ ಗೋವಿಂದ ಕಾರಜೋಳ್ ಅವರು ಉತ್ತರ ಕರ್ನಾಟಕ ಆಗಿರುವ ಅನ್ಯಾಯದ ಬಗ್ಗೆ ಮಾಹಿತಿ ನೀಡಿದರು. ಎಲ್ಲ ಸಂಸದರು ಏನೆಲ್ಲ ಮಾತಾಡಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ. 20 ಹಳ್ಳಿಗಳ ಮುಳುಗಡೆ ಆಗ್ತಕ್ಕಂಥದ್ದು ಮತ್ತು 75,000 ಎಕರೆ ರೈತರ ಭೂಮಿ ಮುಳುಗಡೆ ಆಗ್ತಕ್ಕಂಥದ್ದು, ಸುಮಾರು 60,000 ಎಕರೆಯಷ್ಟು ಕೆನಾಲ್ ನೆಟ್ವರ್ಕ್ಗೆ ಮತ್ತು ಹಳ್ಳಿಗಳ ಸ್ಥಳಾಂತರಕ್ಕೆ ಆರ್ಸಿಗಳ ನಿರ್ಮಾಣಕ್ಕೆ ಬೇಕಾಗ್ತಕ್ಕಂಥ ಜಮೀನು ಪೈಕಿ 27,000 ಎಕರೆ ತಗೊಂಡ್ವಿ. ಮತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತರ ಕೃಷಿ ಭೂಮಿಗೆ 24 ಲಕ್ಷ ರೇಟ್ ಫಿಕ್ಸ್ ಮಾಡಿ ಪೇಮೆಂಟು ಪ್ರಾರಂಭ ಮಾಡಿದ್ವಿ. ಅದರ ನಮ್ಮ ಸರ್ಕಾರ ತಿರುಗಿ ಬರಲಿಲ್ಲ. ಹೀಗಾಗಿ ಮತ್ತೆ ಅದು ನೆನಗುದಿ ಬಿದ್ದಿತ್ತು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳ ಕಠೋರ ಮನಸ್ಸಿನಿಂದ ಹೇಳ್ತೀನಿ ಮತ್ತು ಕಠೋರ ಶಬ್ದಗಳಲ್ಲಿ ಹೇಳ್ತೀನಿ. ಅಖಂಡ ಬಿಜಾಪುರ ಜಿಲ್ಲೆ ಜನ ನೀವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈ ಯೋಜನೆ ಬಹಳಷ್ಟು ಹಿನ್ನಡೆ ಆಗ್ತದೆ. ಅದಕ್ಕೆ ಹಂಚಿಕೆ ಆಗ್ಯದ. ಅದನ್ನು ಉಪಯೋಗ ಮಾಡ್ಕೊಂಡು 15 ಲಕ್ಷ ಎಕರೆ ನಾವು ನೀರಾವರಿ ಮಾಡಬೇಕು. ಕೋರ್ಟ್ನಲ್ಲಿ ಕೇಸ್ ಮುಗಿಲಿಕ್ಕೆ ಬಂದದ. ಬಹುಶಃ ತಿಂಗಳ 9 ನಮ್ಮ ಪರವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ ನೀರು ನಿಲ್ಲಿಸ್ರಿ ಅಂತ ಆರ್ಡರ್ ಬಂತು ಅಂದ್ರೆ ನೀವು ಅವಾಗ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡು ಕೆಲಸ ಆಗ್ಬಾರ್ದು. ಆದ್ರೆ ಮುಂದೆ 4 ವರ್ಷ 5 ವರ್ಷ ಗಟ್ಟಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಪ್ರಥಮವಾಗಿ 20 ಹಳ್ಳಿ ಸ್ಥಳಾಂತರ ಮತ್ತು 75,000 ಎಕರೆ ಮುಳುಗಡೆ ಆಗ್ತದೆ. ಅದಕ್ಕೆ ನಾವು ಆದ್ಯತೆ ಕೊಡ್ಬೇಕು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಹೋರಾಟಕ್ಕೆ ಸಜ್ಜರಾಗಿ ನಾವಂತೂ ಬಿಡೋದಿಲ್ಲ. ನಾವು ಇದ್ದೇ ಇರ್ತೀವಿ ನಿಮ್ಮ ಜೊತೆ. ನಾ ಚಿತ್ರದುರ್ಗದಾಗ ಗೆದ್ದಿರೇನೋ ಮುಂಬೈದಾಗ ಗೆದ್ದಿರೇನೋ ನಾ ಇದ್ದೇ ಇರ್ತೀವಿ. ಬಿಜಾಪುರ ಜಿಲ್ಲೆ ಸಮಸ್ಯೆಗಳಿಗೆ ನಾನೇ ಜೆಂಡಾ ಹಿಡಿತೀನಿ. ಜನ ರೈತರು ತಯಾರಾಗಬೇಕು, ಜನ ಎಚ್ಚೆತ್ತುಕೊಳ್ಬೇಕು. ಯಾಕೆ ಎಚ್ಚೆತ್ತುಕೊಳ್ಬೇಕಂತ ಹೇಳ್ತೀನಿ ಅಂದ್ರೆ, ಎಂಥ ದುರ್ದೈವ ನಮ್ದು. ನೀರಿರೋದು ಕೃಷ್ಣಾ ಬೇಸಿನ್ನಲ್ಲಿ. ಕೃಷ್ಣಾ ಬೇಸಿನ್ನಲ್ಲಿ 20 ಲಕ್ಷ ಎಕರೆ ನೀರಾಗೋರಿ ಆಗುವಷ್ಟು ನಮ್ಮ ಹತ್ರ ಸದ್ಯ ಕೈಯೊಳಗೆ ಯೋಜನೆ ಅದಾವು, ನೀರದ. ಚಿತ್ರದುರ್ಗ ಹಿಡಿದು ಇಲ್ಲಿವರೆಗೂ ನಮಗೆ ಇರೋದು ನೀರನ್ನು ನಮ್ಮಲ್ಲಿ ಅದ, ಭೂಮಿನೂ ನಮ್ಮಲ್ಲಿ ಅದ. ಅದನ್ನ ನಾವು ಬರ್ಕೊಂಡಿವಿ. ಕಾವೇರಿ ಬೇಸಿನ್ನಲ್ಲಿ 1 ಹನಿ ನೀರು ಉಳಿದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೊಂಡಾರ. ಈಗ ತಮಿಳ್ನಾಡಿಗೆ ನೀರು ಬಿಡೋ ಸಲುವಾಗಿ ನಾಳೆ ಮೀಟಿಂಗ್ ಕರೆದಾರ ಮುಖ್ಯಮಂತ್ರಿಗಳು. ನಮಗೂ ಬಂದ ಸರ್ ಕರೆದಾರ. ಎಷ್ಟು ಬೇಗ ಎಚ್ಚೆತ್ಕೊಳ್ತಾರೆ. ಇವತ್ತು ನಿನ್ನೆ ಬಿಡು ಅಂದ್ರೆ ಇವತ್ತು ಮೀಟಿಂಗ್ ಕರೆದು ಕೃಷ್ಣದ್ದು ಇದು ಮಲತಾಯಿ ಧೋರಣೆ 75 ವರ್ಷದಿಂದ ನಡೀತಾ ಇದೆ. ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಬೇಕಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇರೋದು ಮಾತು ಹೇಳ್ತೀನಿ. ನಾವೆಲ್ಲ ಉತ್ತರ ಕರ್ನಾಟಕ ಬಂದವರು ಮತ್ತು ಸಮಾಜದಿಂದ ಇವತ್ತು ರಿಕಗ್ನೈಸ್ ಮಾಡಿಕೊಂಡು ಸಮಾಜದ ಒಂದು ಹೆಚ್ಚಿನ ರೀತಿ ಬೆಂಬಲ ತೆಗೆದುಕೊಳ್ಳುವಂತ ನೀವೆಲ್ಲ ಬೆಂಬಲ ಕೊಟ್ಟಿದ್ದೀರಿ. ನೋಡ್ರಿ, ನಾನು ಹುಬ್ಳಿಯಲ್ಲಿ ಇದ್ದೆ. ಅಲ್ಲಿ ನಮ್ಮ ಪೂರ್ತಿ ನನ್ನ ಜೀವನ ಅಲ್ಲಿ ನಡೆದದ್ದು. ಅಲ್ಲಿಂದ ನಮ್ಮ ಬೆಳಗಾವಿಗೆ ಹೋಗಿ ನಿಲ್ಲಿಸೋದು. ಬೆಳಗಾವಿಗೆ ನಾವು ಹೊಸ ಕ್ಷೇತ್ರ ಇರ್ಬೋದು, ಆದ್ರೆ ಸಂಘಟನೆಯಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಪಕ್ಷ ಕೊಟ್ಟುವಂತ ಕೆಲಸ ಮಾಡಿ ಸುರೇಶ್ ಅಂಗಡಿಯವರು ನಮ್ಮ ಬೀಗರು. ಸುರೇಶ್ ಅಂಗಡಿಯವರು ಅಲ್ಲಿ ಏನು ಉತ್ತಮ 4 ಸಲ ಸಂಸದರಾಗಿದ್ದರು. ಆಮೇಲೆ ಬೈ ಎಲೆಕ್ಷನ್ದಲ್ಲಿ ಮಂಗಳಾ ಅಂಗಡಿಯವರು. ಆ ಕ್ಷೇತ್ರಕ್ಕೆ ನನಗೆ ಸ್ವಲ್ಪ ಇದು ಇತ್ತು, ಆದ್ರೆ ನನಗೆ ವಿಶ್ವಾಸ ಇತ್ತು ಡೆಫಿನೆಟ್ಲಿ. ಯಾಕಂದ್ರೆ ಅಲ್ಲಿ ಕಾರ್ಯಕರ್ತರು ಇರ್ಬೋದು, ಅಲ್ಲಿಯ
ಲೋಕಲ್ ಲೀಡರ್ಸ್ ಇರ್ಬೋದು, MLA XMLA ಇರ್ಬೋದು, ಅಥವಾ ಒಂದು ಸಮಾಜದ ಜನರು ಇರ್ಬೋದು, ಎಲ್ಲರ ಒಂದು ಕಾಂಟ್ಯಾಕ್ಟ್ ಮೊದಲಿಂದ ಇತ್ತು. ಆ ವಿಶ್ವಾಸದಿಂದ ನಾನು ಹೋದೆ. ಅಲ್ಲಿಯ ಜನರ ಪ್ರೀತಿ ವಿಶ್ವಾಸ, ನಾವು ಹುಬ್ಳಿ ಧಾರವಾಡದಲ್ಲಿ ಏನು ಎಷ್ಟು ಪಡ್ಕೊಂಡಿದ್ದೆ ಪ್ರೀತಿ ವಿಶ್ವಾಸ, ಅದಕ್ಕಿಂತ 100 ಪಟ್ಟು ಹೆಚ್ಚು ಪ್ರೀತಿ ವಿಶ್ವಾಸದ ಬೆಳಗಾವಿ ಜನತೆ ಕೊಟ್ಟು. ಮಹಾನ್ ನಾಯಕ ನರೇಂದ್ರ ಮೋದಿ ಅವರ ನೇತೃತ್ವವಿದೆ. ಏನೋ ಒಂದೆರಡು ಸತ್ಯ ಸೆಟ್ ಬ್ಯಾಕ್ ಆಗಿರ್ಬೋದು, ಮುಂದೆ ಜೋರಾಗಿ ಹೋಗ್ಬೇಕಾದ್ರೆ ಒಂದು ಕಾಲು ಹಿಂದಿಡಬೇಕಾಗ್ತದೆ. ಹಂಗ ಒಂದು ಕಾಲು ಹಿಂದಿಟ್ಟೈತಿ ವಿನ ಇದು ಹಿನ್ನಡೆ ಅಂತಲ್ಲ ಭಾರತೀಯ ಜನತಾ ಪಾರ್ಟಿದು. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟು ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಸೇರಿದಂತಹ ಯಾವತ್ತು ಪದಾಧಿಕಾರಿಗಳಿಗೂ ಶ್ರದ್ಧೆ ಮಾತಾ ಭಗಿನಿಯರಿಗೂ ವಂದಿಸಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ